ಕುಮಟಾ ತಾಲೂಕಿನ ಗೋಕರ್ಣದ ಸಣ್ಣ ಬಿಜೂರಿನಲ್ಲಿರುವ ವರಪ್ರದ ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ಲಿಟ್ಲ್ ಚಾಂಪ್ಸ್ ಕಿಂಡರ್ ಗಾರ್ಟನ್ ಪ್ರಿ ಪ್ರೈಮರಿ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಹಿರಿಯ ಸಾಹಿತಿ ಅರವಿಂದ್ ಕರ್ಕಿಕೋಡಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇಂದಿನ ಸಕಾರಾತ್ಮಕ ಯುಗದಲ್ಲಿ ಪುಟಾಣಿಗಳಿಗೆ ಪ್ರಿ ಪ್ರೈಮರಿ ಶಿಕ್ಷಣವು ಅತಿ ಮೂಲವಾಗಿದ್ದು, ಬಾಲ್ಯದಲ್ಲಿ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಲು ಸಹಕಾರಿಯಾಗುತ್ತದೆ ಎಂದರು. ಗುಣಮಟ್ಟದ ಇಂಗ್ಲಿಷ್ ಶಿಕ್ಷಣವು ಇಂದಿನ ಅವಶ್ಯಕತೆಯಾಗಿದ್ದು, ಅದರೊಂದಿಗೆ ಮಾತೃಭಾಷೆ ಕನ್ನಡವನ್ನು ಅಚ್ಚುಕಟ್ಟಾಗಿ ಬರೆಯಲು, ಮಾತನಾಡಲು, ದಿನಪತ್ರಿಕೆ ಓದಲು ಮಕ್ಕಳಿಗೆ ಕಲಿಸುವುದರಿಂದ ಸಾಹಿತ್ಯದ ಅಭಿವೃದ್ಧಿ ಹೆಚ್ಚಲು ಕಾರಣವಾಗುತ್ತದೆ ಎಂದು ಅರವಿಂದ್ ಕರ್ಕಿಕೋಡಿ ಅವರು ಅಭಿಪ್ರಾಯಪಟ್ಟರು. ದೇಶದ ಜವಾಬ್ದಾರಿ ಹೊತ್ತವರು ಹೇಗೆ ನಿರಂತರವಾಗಿ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆಯೋ ಹಾಗೆ ಬಾಲ್ಯದಲ್ಲಿ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸತ್ಪ್ರಜೆಯನ್ನಾಗಿಸಿ ಸಮಾಜಕ್ಕೆ ನೀಡುವ ಗುರುತರವಾದ ಜವಾಬ್ದಾರಿ ಇಂದಿನ ಶಿಕ್ಷಕರ ಮೇಲಿದೆ ಎಂದು ಕರ್ಕೆಕೋಡಿ ಅವರು ಹೇಳಿದರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರದೀಪ್ ನಾಯಕ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ, ತಮ್ಮ ಮಕ್ಕಳನ್ನು ಇಂಜಿನಿಯರ್ ಮತ್ತು ವೈದ್ಯರನ್ನಾಗಿಸುವ ಧಾವಂತದಲ್ಲಿ ಪಾಲಕರು ಅವರ ಬಾಲ್ಯವನ್ನು ಕಸಿದುಕೊಳ್ಳುತ್ತಿದ್ದಾರೆಂದು ಆತಂಕ ವ್ಯಕ್ತಪಡಿಸಿದರು. ಕೆಲವು ಕ್ಷೇತ್ರಗಳಲ್ಲಿ ಭಾರತೀಯರ ಬೌದ್ಧಿಕ ಶಕ್ತಿ ಅನಾವರಣಗೊಳ್ಳಲು ನಮ್ಮಲ್ಲಿರುವ ಗುಣಮಟ್ಟದ ಶಿಕ್ಷಣವು ಸಹಕಾರಿಯಾಗಿದೆ ಎಂದು ಪ್ರದೀಪ್ ನಾಯಕ್ ಅವರು ಹೇಳಿದರು. ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮೋಹನ್ ನಾಯಕ್ ಅವರು ಮಾತನಾಡಿ, ಖಾಸಗಿ ಶಾಲೆಗಳು ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ನಡೆಸುವುದು ತುಂಬಾ ಕಷ್ಟದ ಕೆಲಸ. ತಮ್ಮ ಸ್ವಂತ ಪರಿಶ್ರಮದಿಂದ ವರಪ್ರದ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಕುಮುದಾ ನಾಗರಾಜ್ ನಾಯ್ಕ್ ಅವರು ಗೋಕರ್ಣ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದಾರೆಂದು ಪ್ರಶಂಸಿಸಿದರು. ಬಿಜೆಪಿ ಗೋಕರ್ಣ ಮಂಡಲ ಅಧ್ಯಕ್ಷ ಗಣೇಶ್ ಪಂಡಿತ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕಿ ಕಲ್ಪನಾ ನಾಯಕ್ ಹಾಗೂ ಸಿಬಿಎಸ್ಇ ಎಲ್ಲಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿ ಸಮವಿತ್ ಗೋಕರ್ಣ ಅವರನ್ನು ಸನ್ಮಾನಿಸಲಾಯಿತು. ವರಪ್ರದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ ಕುಮುದಾ ನಾಗರಾಜ್ ನಾಯ್ಕ್ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಶಾಲೆಯ ಮುಖ್ಯೋಧ್ಯಾಪಕಿ ಪ್ರತಿಶಾ ನಾಯಕ್ ವರದಿ ವಾಚಿಸಿದರು. ವಿದ್ಯಾರ್ಥಿಗಳಾದ ಯುಗ, ಅನಿಕೇತ, ಮಯೂಷ್, ಗಗನ್, ವಿಕ್ರಮ್ ಹಾಗೂ ದೈವಿಕ ವೇದಘೋಷ ಮೊಳಗಿಸಿದರು. ಧೃತಿ ಅಡಿಮೂಳೆ ಸ್ವಾಗತಿಸಿದರು. ಪ್ರಣವ್ ಮತ್ತು ಸೃಜನಾ ನಿರ್ವಹಿಸಿದರು. ರಿತೀಶ್ ವಂದಿಸಿದರು. ಬಳಿಕ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕೆನರಾ ಪ್ಲಸ್ ನ್ಯೂಸ್ ಗೋಕರ್ಣ.